ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಣ್ಣಿಗೊಂದು ಕೂಲಿಂಗ್ ಗ್ಲಾಸು, ಗರಿ ಇಸ್ತ್ರಿ ಮಾಡಿರುವಂತಹ ಬಟ್ಟೆ, ಬಾಯ್ ಬಿಟ್ರೆ ಡೈಲಾಗ್ ಬೇರೆ, ಕನ್ನಡದ ಮಧ್ಯೆ ಇಂಗ್ಲಿಷ್ನಲ್ಲೂ ಡೈಲಾಗ್ಗಳು ತೂರಿ ಬರ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋ ರೀಲ್ಸ್ಗಳು ಜಗಮಯಿಸ್ತವೆ. ಅರೆ ಇದೇನಿದು, ರಾಷ್ಟ್ರ ಜಾಗೃತಿ ಮೂಡಿಸೋ ಟಿವಿ ವಿಕ್ರಮದಲ್ಲಿ ರಜನಿಕಾಂತ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೋಬೇಡಿ. ನಾವು ಹೇಳ್ತಿರೋದು ರಜನಿಕಾಂತ್ ಬಗ್ಗೆ ಅಲ್ಲ, ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಗ್ಗೆ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ಹಿತ ಕಾಪಾಡೋ ಬದಲು, ಅವರಿಗೊಂದು ಸಾಮಾಜಿಕ ಭದ್ರತಾ ಯೋಜನೆ ಜಾರಿ ಮಾಡೋ ಬದಲು ದಿನ ಬೆಳಗಾದ್ರೆ ಸುಳ್ಳುಗಳನ್ನ ಹೇಳೋದು, ಮೋದಿ ಅವರನ್ನ ಬೈಯೋದು, ಮಾಧ್ಯಮಗಳು ಎದುರಿಗೆ ಕಂಡ ಕೂಡಲೇ ಡೈಲಾಗ್ ಹೊಡೆಯೋದೇ ಇವರ ಕೆಲಸ ಆಗ್ಬಿಟ್ಟಿದೆ. ಸಂತೋಷ್ ಲಾಡ್ ಅವರು ಎಂಥ ಸುಳ್ಳಿನ ಲಾರ್ಡ್ ಅನ್ನೋದಕ್ಕೆ ಇತ್ತೀಚೆಗೆ ಅವರು ಕೊರೋನಾ ಲಸಿಕೆ ಬಗ್ಗೆ ನೀಡಿರುವಂತಹ ಹೇಳಿಕೆನೇ ಸಾಕ್ಷಿ. ಇವತ್ತು ಕೋವಿಡ್ ಮೋರಲೆಸ್ ಈ ವ್ಯಾಕ್ಸಿನ್ಲಿಂದ ಬಹಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಇಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ ದಟ್, ಬಟ್ ಮೋರಲೆಸ್ ಇಟ್ ಇಸ್ ಲುಕಿಂಗ್ ಬಿಕಾಸ್ ಆಫ್ ದಟ್ ಓನ್ಲಿ. ಅದಕ್ಕೆ ಸರ್ಕಾರ ಕ್ಲಾರಿಟಿ ಇಲ್ಲ, ಎಷ್ಟು ಜನ ಸತ್ತಾರಂತೇಳಿ ಮಾಹಿತಿನೇ ಇಲ್ಲ ದೇಶದಲ್ಲಿ. ಸಂತೋಷ್ ಲಾಡ್ ಅವರೇ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ ಅಂತ ಹಸಿ ಸುಳ್ಳು ಹೇಳ್ತಿದ್ದೀರಲ್ವಾ? ನಿಮ್ಮ ಸಿದ್ದರಾಮಯ್ಯ ಸರ್ಕಾರವೇ ರಚಿಸಿದ ಸಮಿತಿ ವರದಿಯೇ ಸುಳ್ಳ ಹಾಗಾದ್ರೆ? ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಹೃದಯಾಘಾತಕ್ಕೆ ಏನ್ ಕಾರಣ, ಕೊರೋನಾ ಲಸಿಕೆ ಕಾರಣವೇ ಎನ್ನುವುದರ ಬಗ್ಗೆ ನಿಮ್ಮ ಸರ್ಕಾರ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನಕ್ಕಾಗಿ ತಾಂತ್ರಿಕ ಸಲಹಾ ಸಮಿತಿಯನ್ನ ರಚನೆ ಮಾಡಿತು. ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ಜುಲೈ 2ಕ್ಕೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಹಠಾತ್ ಹೃದಯಾಘಾತಕ್ಕೆ ಕೋವಿಡ್-19 ಲಸಿಕೆ ಅಥವಾ ಹಿಂದಿನ ಸೋಂಕು ಕಾರಣ ಅಲ್ಲ. ಕೋವಿಡ್ ಲಸಿಕೆಗೂ ಈ ಹೃದಯಾಘಾತದ ಘಟನೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ವರದಿ ನೀಡಿದೆ. ಹೃದ್ರೋಗ ಸಂಸ್ಥೆಯಿಂದ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದ 45 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ 251 ರೋಗಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ರು. 2 ತಿಂಗಳ ಪ್ರಾಯೋಗಿಕ ಅಧ್ಯಯನದ ನಂತರ ಈ ವರದಿ ಸಲ್ಲಿಕೆಯಾಗಿದೆ. ಹಾಗಾದ್ರೆ ನಿಮ್ಮದೇ ಸರ್ಕಾರ ರಚಿಸಿದ ಸಮಿತಿ ವರದಿ ಸುಳ್ಳು ಹಾಗಾದ್ರೆ? ಅಥವಾ ನಿಮಗೆ ಮೈಕ್ ಕಂಡ ತಕ್ಷಣ ಸುಳ್ಳುಗಳನ್ನ ಹೇಳೋದು ಚಟವ? ಅಂತಾರಾಷ್ಟ್ರೀಯ ವರದಿಗಳು, ತಜ್ಞರ ಸಮಿತಿಯ ಅಧ್ಯಯನದ ಪ್ರಕಾರ ಲಸಿಕೆ ತಗೊಂಡವರಿಗೆ ಅನುಕೂಲವೇ ಆಗಿದೆ ಅಂತ ನಿಮ್ಮದೇ ಸರ್ಕಾರದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ದಾರೆ. ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ, ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ಅಷ್ಟೇ ಯಾಕೆ, ಕೊರೋನಾ ಲಸಿಕೆಯಿಂದ ಜಗತ್ತಿನಾದ್ಯಂತ 25 ಲಕ್ಷ ಜನರ ಪ್ರಾಣ ಉಳಿದೆ ಅಂತ ಅಮೆರಿಕ ಮತ್ತು ಇಟಲಿ ವಿಶ್ವವಿದ್ಯಾಲಯಗಳು ಜಂಟಿಯಾಗಿ ನಡೆಸಿರುವಂತಹ ಅಧ್ಯಯನದ ವರದಿಯೇ ತಿಳಿಸ್ಬಿಟ್ಟಿದೆ. ಅಷ್ಟೇ ಯಾಕೆ, ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ಸಚಿವರು, ಶಾಸಕರು ಲಸಿಕೆ ತಗೊಂಡಿದ್ದಾರೆ. ಎಲ್ಲರೂ ಆರಾಮಾಗಿದ್ದಾರೆ, ಹಾಗೆ ಅವರು ಚೆನ್ನಾಗಿ ಇರ್ಲಿ ಬಿಡಿ. ಪರಿಸ್ಥಿತಿ ಹೀಗಿರುವಾಗ ನೀವು ಕೊರೋನಾ ಲಸಿಕೆ ಬಗ್ಗೆ ಸುಳ್ಳು ಹೇಳ್ತಿದ್ದೀರಲ್ವಾ? ನೀವು ಕಾರ್ಮಿಕ ಸಚಿವರು, ಸುಳ್ಳಿನ ಸಚಿವರು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ. ದೇಶದ ಘನತೆಯನ್ನ ಇಮ್ಮಡಿಗೊಳಿಸಿದಂತಹ ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡಲಿಕ್ಕೆ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಅಭಿವೃದ್ಧಿ ತಂತ್ರಜ್ಞಾನದಲ್ಲಿ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆ ಮಾಡ್ತಿರುವಂತಹ ನರೇಂದ್ರ ಮೋದಿ ಅವರನ್ನ ಟೀಕಿಸೋದೆ ಸಂತೋಷ್ ಲಾಡ್ ಅವರ ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ. ಅದರಲ್ಲೂ ಮೋದಿ ಅವರ ಅವಧಿಯಲ್ಲಿ ದೇಶೀಯವಾಗಿಯೇ ಕೊರೋನಾ ಲಸಿಕೆ ಅಭಿವೃದ್ಧಿ ಆಯಿತು. ಕೇಂದ್ರ ಸರ್ಕಾರದ ಪ್ರೋತ್ಸಾಹ, ಶ್ರಮದಿಂದಾಗಿ ದೇಶದ ಜನರಿಗೆ ಕೊರೋನಾ ಲಸಿಕೆ ನೀಡಲಾಯಿತು. ದೇಶದ ಎಲ್ಲಾ ಜನರಿಗೆ ಕೊರೋನಾ ಲಸಿಕೆ ನೀಡಲಿಕ್ಕೆ 20 ವರ್ಷ ಬೇಕು ಅಂತಿದ್ರು. ಆದರೆ ಮೋದಿಜಿ ಅವರ ಡೈನಾಮಿಕ್ ನಾಯಕತ್ವದಿಂದಾಗಿ 1-2 ವರ್ಷದಲ್ಲಿ ದೇಶದ ಜನರಿಗೆ ಲಸಿಕೆ ನೀಡಲಾಗುತ್ತೆ. ಆ ಮೂಲಕ ದೇಶದಲ್ಲಿ ಕೋಟ್ಯಾಂತರ ಜನರ ಪ್ರಾಣ ಉಳಿಸಲಾಗುತ್ತೆ, ಕೊರೋನಾದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೋದಿ ಅವರಿಗೆ ಖ್ಯಾತಿಯನ್ನು ತಂದುಕೊಡ್ತು. ಇದೇ ಕಾರಣಕ್ಕಾಗಿ ಸಂತೋಷ್ ಲಾಡ್ ಅವರಿಗೆ ಕೊರೋನಾ ಲಸಿಕೆ ಕುರಿತು ತಮ್ಮದೇ ಸರ್ಕಾರದ ವರದಿಯನ್ನೇ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಲಸಿಕೆಯಿಂದಲೇ ಹೃದಯಾಘಾತ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಹೇಳ್ತಾ ಇರೋದು. ಸಂತೋಷ್ ಲಾಡ್ ಅವರೇ,
ಅಷ್ಟಕ್ಕೂ ಕೊರೋನಾ ಲಸಿಕೆಯಿಂದಲೇ ಹೃದಯಾಘಾತ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ ಅಂತ ಹೇಳ್ತಿದ್ದೀರಲ್ವಾ? ನಿಮ್ಮ ಬಳಿ ಇದಕ್ಕೆ ಯಾವ ಸಾಕ್ಷಿ ಇದೆ? ನೀವು ಜಯದೇವ ಆಸ್ಪತ್ರೆಯ ನಿರ್ದೇಶಕರಿಗಿಂತ, ತಜ್ಞರಿಗಿಂತ, ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳಿಗಿಂತ ಜಾಣ್ರ? ನೀವು ಯಾವ ರೋಗಿಗಳನ್ನ ತಪಾಸಣೆ ಮಾಡಿ ಅಧ್ಯಯನ ಮಾಡಿದಿರಿ? ಯಾವ ವರದಿ ಆಧಾರದ ಮೇಲೆ ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಿ? ನೀವೊಬ್ಬ ರಾಜ್ಯದ ಸಚಿವ ಅನ್ನೋದನ್ನ ಮರೆತು ಸುಳ್ಳು ಹೇಳಲಿಕ್ಕೆ, ಅಪಪ್ರಚಾರ ಮಾಡಲಿಕ್ಕೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಅಥವಾ ಮೋದಿಯವರ ಬಗ್ಗೆ ಮಾತಾಡಿದ್ರೆ, ಸುಳ್ಳು ಹೇಳಿದ್ರೆ ಪ್ರಚಾರ ಸಿಗುತ್ತೆ ಅಂತಾನ? ಟಿವಿಯಲ್ಲಿ ಕಾಣಿಸ್ಕೋಬಹುದು ಅನ್ನೋ ದುರಾಸೆಯನ? ಇದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮಗೆ ಮತ ಹಾಕಿದ ಜನರ ಹಿತ ಕಾಪಾಡೋದಿಕ್ಕೆ, ಕಾರ್ಮಿಕರ ಕಲ್ಯಾಣಕ್ಕೆ ಬಳಸಬಹುದಲ್ವಾ? ಇದರ ಮಧ್ಯೆ ಸಂತೋಷ್ ಲಾಡ್ ಅವರು ಇನ್ನೊಂದು ಅಣಿಮುತ್ತು ಉದುರಿಸಿದ್ದಾರೆ. ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಡಾಲರ್ ಎದುರು 56 ರೂಪಾಯಿ ಇದ್ದ ಡಾಲರ್ ಮೌಲ್ಯ ಈಗ 80 ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಡಾಲರ್ ಹಾಗೂ ರೂಪಾಯಿ ಮೌಲ್ಯ ಸಮಾನಾಗಿಯೇ ಇತ್ತು. 1 ರೂಪಾಯಿ ಕೊಟ್ರೆ $1 ಸಿಗ್ತಾ ಇತ್ತು. ದೇಶವನ್ನು 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಅವಧಿಯಲ್ವೇ ಡಾಲರ್ ಎದುರು ರೂಪಾಯಿ ಮೌಲ್ಯ 56 ರೂಪಾಯಿಗೆ ಏರಿಕೆಯಾಗಿದ್ದು? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಡಾಲರ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀರಲ್ವಾ? ನೀವು ಜಗತ್ತಿನಲ್ಲೇ ಬೃಹತ್ ಆರ್ಥಿಕತೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಈಗ 4ನೇ ಸ್ಥಾನಕ್ಕೆ ಏರಿದೆ. 2014ರಲ್ಲಿ 10ನೇ ಸ್ಥಾನದಲ್ಲಿದ್ದಂತಹ ಭಾರತವನ್ನ ಮೋದಿಜಿಯವರು 4ನೇ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ. ಈಗ 3ನೇ ಸ್ಥಾನದ ಮೇಲೆ ಗುರಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡೋದಕ್ಕೆ ರೆಡಿ ಇದ್ದೀರಾ? ಇಲ್ಲ ಅಲ್ವಾ? ಮೋದಿ ಅವರ ಬಗ್ಗೆ, ಅವರ ಆಡಳಿತದ ಬಗ್ಗೆ ಸುಳ್ಳು ಹೇಳೋದ್ರಲ್ಲೇ ಕಾಲ ಕಳೀತಾ ಇದ್ದೀರಲ್ವಾ? ನಿಮ್ಮ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ, ನೋಡ್ಕೊಳ್ಳಿ. ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಜನರ ಮೂಗಿಗೆ ತುಪ್ಪ ಸವರೋ ಪ್ರಯತ್ನ ಮಾಡ್ತಿರೋ ನಿಮ್ಮ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರಿಗೆ ನೀಡೋಕೆ ಆಗ್ತಾ ಇಲ್ಲ. ಪದವೀಧರರಿಗೆ ನೀಡುವ ಸಹಾಯಧನ ಕ್ರೆಡಿಟ್ ಆಗ್ತಾ ಇಲ್ಲ. ರಾಜ್ಯದ ಬಸ್ಸುಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಿವೆ. ರಾಜ್ಯದ ರಸ್ತೆಗಳಿಗೆ ಡಾಂಬರ್ ಹಾಕಿಸೋಕೆ ನಿಮ್ಮ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಮೊತ್ತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ. ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ನಿಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರೇ ಅಧಿಕಾರಕ್ಕಾಗಿ ಗುದ್ದಾಟ ನಡೆಸ್ತಾ ಇದ್ದಾರೆ. ನಿಮ್ಮ ದುರಾಡಳಿತದಿಂದ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ. ಯಾಕಾದ್ರೂ ಇವರಿಗೆ ಮತ ಹಾಕಿ ಗೆಲ್ಸಿದೀವಪ್ಪ ಅಂತ ಗೋಳಾಡ್ತಾ ಇದ್ದಾರೆ. ಹೀಗಿರುವಾಗ ನೀವು ಜಾಗತಿಕ ನಾಯಕತ್ವ ಖ್ಯಾತಿಯ ಮೋದಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಹೇಳ್ಕೊಳ್ಳೋದಕ್ಕೆ ನಿಮಗೆ ಮುಖ್ಯಮಂತ್ರಿ ಅಂತ ಇದ್ದಾರೆ. ಆದ್ರೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಪಕ್ಷದ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಸಭೆ ನಡೆಸುವ ಮಟ್ಟಿಗೆ ನಿಮ್ಮ ಸರ್ಕಾರದ ಆಡಳಿತ ಕುಲಗೆಟ್ಟು ಹೋಗಿದೆ. ಯಾವುದೇ ಸಂವಿಧಾನಿಕ ಹುದ್ದೆಯನ್ನ ಹೊಂದಿರದಂತಹ ಸುರ್ಜೇವಾಲಾ ಅವರ ಮುಂದೆನೆ ಶಾಸಕರು ಹೋಗಿ ಅನುದಾನ ಕೇಳುವಂತಾಗಿದೆ. ಅಂದ್ರೆ ನಿಮ್ಮ ಸರ್ಕಾರ ಹೇಗೆ ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ರಾಜ್ಯದ ಸೂಪರ್ ಸಿಎಂ ಮಾತ್ರ ಅಲ್ಲ, ವಸೂರಿವಾಲಾ ಕೂಡ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾಧ್ಯಮಗಳ ಎದುರು ಮಾತಾಡೋದಕ್ಕೆ ನಿಮ್ಗೆ ಧೈರ್ಯ ಇದೆಯಾ? ಸಂತೋಷ್ ಲಾಡ್ ಅವರೇ, ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ವಿಚಾರದಲ್ಲೂ ನೀವು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಿರಿ. ಆ ಮೂಲಕ ಜನರ ಕಣ್ಣಲ್ಲಿ ನೀವು ಸಣ್ಣವರಾಗ್ಬಿಟ್ರಿ. ಈಗಲೂ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಸುಳ್ಳನ್ನ ಹಿಡ್ಕೊಂಡೇ ಮಾಧ್ಯಮಗಳ ಎದುರೇ ಬರ್ತೀರಿ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಬಗ್ಗೆ ಡೈಲಾಗ್ ಹೊಡೆಯೋ ನೀವು 2013ರಲ್ಲಿ ಯಾವ ಹಗರಣದ ಕೇಸ್ನಲ್ಲಿ ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳ್ತೀರಾ? ಆ ತಾಕತ್ತು ನಿಮ್ಗೆ ಇದೆಯಾ? ಉತ್ತರಿಸಿ ಲಾಡ್ ಅವರೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.